ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಲಿಂಗೈಕ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ 5ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇರುವಂತದ್ದು. ನಾನೀಗ ಸದ್ಯ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿರುವ ಶಿವಕುಮಾರ ಶ್ರೀಗಳ ಗದ್ದುಗೆಯಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ಶ್ರೀಗಳ ಗದ್ದುಗೆಯನ್ನ ವಿವಿಧ ಫಲಪುಷ್ಪಗಳಿಂದ ಅಂದ್ರೆ ಅಲಂಕಾರವನ್ನ ಮಾಡಿರುವಂತದ್ದು. ಬಣ್ಣ ಬಣ್ಣದ ಹೂಗಳನ್ನ ಬಳಸಿ ಗದ್ದುಗೆಗೆ ಅಲಂಕಾರವನ್ನ ಮಾಡಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 5 ಗಂಟೆ ಸುಮಾರಿಗೆ ಇಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ನಡೆದಿರುವಂತದ್ದು. ಅದರಲ್ಲೂ ಕೂಡ ಸಿದ್ಧಗಂಗಾ ಮಠಾಧ್ಯಕ್ಷರಾಗಿರುವಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ವಿವಿಧ ಮಠಾಧೀಶರು ಕೂಡ ಈ ಒಂದು ಗದ್ದುಗೆಯ ಪೂಜೆಯಲ್ಲಿ ಭಾಗಿಯಾಗಿದ್ರು. ಬೆಳಗ್ಗೆಯಿಂದಲೂ ಕೂಡ ಏನು ಗದ್ದುಗೆಯಲ್ಲಿ ಪೂಜಾ ಕೈಂಕರ್ಯಗಳನ್ನ ಶ್ರೀಗಳು ನೆರವೇರಿಸಿದ್ರು. ಈಗಾಗಲೇ ಭಕ್ತರಿಗೂ ಕೂಡ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಇವತ್ತು ಲಕ್ಷಾಂತರ ಭಕ್ತರು ಈ ಒಂದು ಪುಣ್ಯ ಸಂಸ್ಮರಣೋತ್ಸವ ದಿನ ಏನಿದೆ, ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಮಠಕ್ಕೆ ಆಗಮಿಸ್ತಾರೆ. ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ 6-7 ಕಡೆಗಳಲ್ಲಿ ದಾಸೋಹಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಲಕ್ಷಾಂತರ ಭಕ್ತರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಇದು ಒಂದು ಕಡೆ ಭದ್ರತೆಯ ದೃಷ್ಟಿಯನ್ನು ಇಟ್ಕೊಂಡು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಇವತ್ತಿನ ಈ ಒಂದು ಶ್ರೀಗಳ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಅವರ ಸಂಪುಟದ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್, ಹಾಗೆ ಸಹಕಾರ ಸಚಿವರಾದಂತಹ ರಾಜಣ್ಣ, ಜೊತೆಗೆ ಸಚಿವರುಗಳಾದಂತಹ ಯುಟಿ ಪಾಟೀಲ್, ಸ್ವಾಮಿ ಸೇರಿದಂತೆ ಹಲವು ಸಚಿವರು, ಜೊತೆಗೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ ಖಂಡ್ರೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಏನು 5ನೇ ವರ್ಷದ ಈ ಒಂದು ಪುಣ್ಯ ಸಂಸ್ಮರಣೋತ್ಸವ ದಿನ ಇದೆ, ಇದೇ ದಿನ ಸಿದ್ಧಲಿಂಗ ಶ್ರೀಗಳು ಏನು ಅಂದ್ರೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಏನು ಒಂದು ಜೀವನ ಚರಿತ್ರೆಯನ್ನ ತೋರಿಸುವಂತಹ ಕಲಾಕೃತಿಗಳ ಒಂದು ಸ್ಮೃತಿವನವನ್ನು ಕೂಡ ಈಶ್ವರ ಖಂಡ್ರೆ ಅವರು ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರು ಈಗಾಗಲೇ ಬೆಳಗಿನಿಂದಲೂ ಕೂಡ ಆ ಗದ್ದುಗೆಗೆ ಆಗಮಿಸಿ ಶ್ರೀಗಳ ಗದ್ದುಗೆಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಕೂಡ ಪಡಿತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪ್ಟೂರು ಜೊತೆ ಮಧು ಇಂಗಳದ ನ್ಯೂಸ್ ಫಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.